ಈಶ್ವರ್ ಖಂಡ್ರೆ ಅವರೇ, ನಮ್ಮದೊಂದು ಬೇಡಿಕೆ. ಈ ಸಂದರ್ಭದಲ್ಲಿ ಅದನ್ನು ನಾವು ಹೇಳಬೇಕೋ ಬೇಡ ಗೊತ್ತಿಲ್ಲ, ಆದರೆ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ KH ಮುನಿಯಪ್ಪನವರಿಗೆ ಮುಖ್ಯಮಂತ್ರಿಗಳಾಗುವಂಥ ಎಲ್ಲ ಅರ್ಹತೆ ಇದೆ. ಆದರೆ ಅವರು ನಾನು ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಅವ್ರು ಕೇಳೋದಿಲ್ಲ. ಚಪ್ಪಾಳೆ ತಟ್ಟಬೇಡಿ. ಅವರು ನಾನು ಮುಖ್ಯಮಂತ್ರಿ ಆಗಬೇಕು, ನನಗೆ ಕೊಡಿ ಅಂತೇಳಿ ಕೇಳ್ತಾ ಇಲ್ಲ. ಆದರೆ ನಾನು ಹುಟ್ಟಿದಂಥ ಸಮಾಜಕ್ಕೆ ಒಂದು ಋಣವನ್ನು ತೀರಿಸಬೇಕಾದ್ರೆ ಒಂದು ಮೀಸಲಾತಿಯನ್ನು ಕಲ್ಪಿಸುವ ಮೂಲಕ ನನ್ನ ಜೀವನ ಸಾರ್ಥಕಗೊಳಿಸ್ಬೇಕಂತೇಳಿ ಮುನಿಯಪ್ಪನವರ ಬಯಕೆ ಇದೆ. ಅದಕ್ಕೆ ಮೇಲ್ವರ್ಗದವರಾಗಿರುವಂಥ ನೀವು ಬಸವಣ್ಣನವರ ವಿಚಾರಧಾರೆಗಳನ್ನು ಹಂಚ್ಕೊಂಡಿರುವಂಥವ್ರು, ಬುದ್ಧನ ವಿಚಾರಧಾರೆಗಳನ್ನು ಹಂಚ್ಕೊಂಡಿರುವಂಥವ್ರು, ಇವತ್ತು ಮೀಸಲಾತಿ ಸಮಾನತೆಯಿಂದ ಎಲ್ಲರೂ ಕೂಡ ಸಂವಿಧಾನಬದ್ಧ ಹಕ್ಕುಗಳನ್ನು ಪ್ರತಿಯೊಬ್ಬರೂ ಪಡಿಬೇಕಂತೇಳಿ ನೀವೇನು ಭಾಷಣದಲ್ಲಿ ಹೇಳ್ತೀರಿ, ಅದರ ಹೋರಾಟ ನಮಗೆ 30 ವರ್ಷ. ಅವರು ನೊಂದು ಹೇಳಿದರೆ ಇನ್ನು 15ನೇ ತಾರೀಕಿನೊಳಗಡೆ ಇದಕ್ಕೆ ಒಂದು ತೀರ್ಮಾನ ಬರದೆ ಹೋದರೆ ನಾನು ಖಂಡಿತವಾಗಲೂ ನನ್ನ ರಾಜಕೀಯದಿಂದ ನಿವೃತ್ತಿ ಹೊಂದೀನಿ ಅನ್ನುವಂಥ ನೋವಿನ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿರೋದಕ್ಕೆ ನಮ್ಮ ರಾಜ್ಯದ ಇಡೀ ಸಮಾಜ ನಮ್ಮ KH ಮುನಿಯಪ್ಪನವರ ಮಾತಿಗೆ ಬದ್ಧವಾಗಿ ಅವ್ರ ಹಿಂದೆ ಇದೆ. ಅಂಥ ಅವಕಾಶಕ್ಕೆ ನೀವು ಕೊಡಬೇಡಿ. ನೀವು ದಯವಿಟ್ಟು ಅಂಥ ಒಂದು ನಮ್ಮ ಸಾಮಾಜಿಕ ನ್ಯಾಯದ ಪರವಾಗಿ ನಿಮ್ಮ ಸರ್ಕಾರ ಇರಬೇಕಂತೇಳಿ. ಒಂದೆರಡು ಮಾತು ಏನು ಅಂತ ಹೇಳಿದ್ರೆ, ನೀವು ಈ ಭಾಳಷ್ಟು ಜನ ಹೇಳ್ತಾರೆ ಇದೇನೋ ಕೋರ್ಟಲ್ಲಿದೆ ಅಂತೇಳಿ. ಕೋರ್ಟಿಗೆ ಹೋಗಿರುವಂಥವ್ರು ನಿಮ್ಮ ಸರ್ಕಾರದ ಹುಡುಗರು. ಅವರು ಕೋರ್ಟಿಗೆ ಯಾಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ 50% ದಾಟಿ ಮೀಸಲಾತಿ ಪಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟಿಗೆ ಹೋಗಿದ್ದಾರೆ. ನಿಮ್ಮ ಮೀಸಲಾತಿಯನ್ನು ಹೆಚ್ಚುವರಿ ನಾವು ತೆಗೆದುಕೊಂಡ್ರೆ ಅದನ್ನು ನೀವು ಪ್ರಶ್ನೆ ಮಾಡಬೇಕು, ಆದಿಚುಂಚನಗಿರಿ ಮಠದವರು ಪ್ರಶ್ನೆ ಮಾಡಬೇಕು. ಆದರೆ ಇಲ್ಲಿ ನೀವಿಬ್ಬರು ಕೂಡ ಪ್ರಶ್ನೆ ಮಾಡ್ತಿಲ್ಲ. ಪ್ರಶ್ನೆ ಮಾಡೋಂಥವ್ರು ಯಾರು ಅಂತ ಹೇಳಿದ್ರೆ ನಮಗೆ ಜಾಸ್ತಿ ಯಾರಿಗೆ ಬಂದಿದೆ ಅನ್ನುವಂಥವ್ರೆ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ಸಂವಿಧಾನಬದ್ಧ ಮಾತು ಅಥವಾ ಸಮಾನತೆಯ ಮಾತು, ಅಂಬೇಡ್ಕರ್ ಅವರದ ವಿಷಯಗಳನ್ನು ಆಧಾರವಾಗಿ ಇಟ್ಕೊಂಡು ಮಾತಾಡುವಂಥವ್ರ ಬಾಯಲ್ಲಿ ಇರುವಂಥ ಮಾತು ಅಂತೇಳಿ ಹೇಳೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ನೀವು 130 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನಾಗಮೋಹನ್ ದಾಸ್ ಅವರನ್ನು ನೇಮಕ ಮಾಡಿದ್ರಿ. ಆ 130 ಕೋಟಿ ರೂಪಾಯಿಗಳು ಖರ್ಚು ಮಾಡಿ ಅವರು ವರದಿಯನ್ನು ಕೊಟ್ಟರು. ಆ ವರದಿಯನ್ನೇ ನೀವು ತಿರಸ್ಕಾರ ಮಾಡಿದಿರಿ. ಆ ವರದಿಯನ್ನು ತಿರಸ್ಕಾರ ಮಾಡೋದಕ್ಕೆ ನೀವು ಮುಂದಾಗೋದಾಗಿದ್ದರೆ ಮತ್ತ್ಯಾಕೆ ನೀವು 130 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮತ್ತ್ಯಾಕೆ ನಾಗಮೋಹನ್ ದಾಸ್ ಅವರ ವರದಿಯನ್ನು ತರಿಸ್ಕೊಳ್ಳುವಂಥ ಹಂತಕ್ಕೆ ಹೋಗ್ತಾ ಇದ್ರಿ? ಇಂಥ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ, ನಮ್ಮ ಸಮುದಾಯದ ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಸಿಗಬೇಕಾದ್ರೆ ಮೀಸಲಾತಿ ಅನ್ನುವಂಥದ್ದನ್ನು ತಕ್ಷಣ ನೀವು ಕ್ರಮ ಕೈಗೊಳ್ಳಬೇಕು. ನಮ್ಮ ಸಮಾಜ ನಿಮಗೆ ಋಣಿಯಾಗಿರುತ್ತೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.